ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ತಂದಿದ್ದೀನಿ. ಅದು ಏನು ಅಂದರೆ, ಇಲ್ಲಿ ನಾವು ಹಣ ಸಂಪತ್ತು ಕಡೆ ಗಮನ ಹರಿಸ್ತಾ ಇರುವಾಗ ಅದರ ಕಡೆ ನಮ್ಮ ಒಂದು ನಡತೆ ಅಂದರೆ ನಾವು ಅದರ ಕಡೆ ಗಮನ ಹರಿಸಿ ಅದರ ಮುಖಾಂತರ ನಾವು ಹಣವನ್ನು ಹೆಚ್ಚೆಚ್ಚು ಆಕರ್ಷಣೆ ಮಾಡಬೇಕಂದ್ರೆ ನಮ್ಮಲ್ಲಿ ಕೆಲವೊಂದನ್ನು ಡೆವಲಪ್ ಮಾಡಿಕೊಳ್ಳೇಬೇಕು. ಅದು ಡೈಲಿ ಬೇಸಿಸ್ ಆಗಿರಬಹುದು, ನಮ್ಮ ಜೀವನ ಶೈಲಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನಂತೂ ನಾವು ಫಾಲೋ ಮಾಡಲೇಬೇಕಾಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಕೆಲವರು ಇರ್ತಾರೆ, ಅಂದರೆ ಜೊತೆಗೆ ಒಬ್ಬರು ಇಲ್ಲ ಅಂದರೆ ಅವರ ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಅವರು ಒಂದು ಫ್ರೆಂಡ್ ಮುಖಾಂತರ ನಾವು ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ಯಾವಾಗಲೂ ಜೊತೆಗೇ ಇರ್ತಾರೆ, ಎಲ್ಲಿ ಕೆಲಸಕ್ಕೆ ಹೋಗ್ಬೇಕಂದ್ರೂ ಜೊತೆಗೇ ಇರ್ತಾರೆ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಲಾಭ ಇಲ್ಲದೇ ಇದ್ರೂ ಅವರ ಜೊತೆನೇ ಅವರು ಬಯಸ್ತಾರೆ. ಅಂದರೆ ಇಲ್ಲಿ ಭಾವನೆಗಳಿಗೆ ನಾವು ಜಾಗ ಕೊಡಬಾರ್ದು, ಕೇವಲ ರೆಸ್ಪಾನ್ಸಿಬಿಲಿಟಿ ಮಾತ್ರ ವಹಿಸ್ಬೇಕು. ಅದು ಯಾವುದೇ ಒಂದು, ಈಗ ಸ್ನೇಹಿತ ಮುಖಾಂತರ ತಗೊಂಡ್ರೆ ಸ್ನೇಹಿತರಾಗ್ಬೋದು, ಒಂದು ರಿಲೇಷನ್ ವೈಸ್ ತಗೊಂಡ್ರೂ ಅಷ್ಟೇ. ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ನೀವು ವಹಿಸ್ಕೊಂಡು ಹೋಗ್ಬೇಕು. ಯಾವಾಗ ನಾವು ಭಾವನೆಗಳಿಗೆ ಒಳಗಡೆ ಇದಾಗ್ತೀವೋ ಆವಾಗ ನಾವು ಏನು ಅಚೀವ್ ಮಾಡಬೇಕು ಅನ್ನೋದಕ್ಕೆ ನಾವು ದೂರ ಆಗ್ತೀವಿ. ಸೊ ಇದಕ್ಕೆ ಮೊದಲಿನ ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ, ನಮ್ಮದೇ ಆದ ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ಗೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ನಮಗೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಹೊರ ಜಗತ್ತಿಗೆ. ಆ ಸರ್ಕಲ್ನ ಬಿಟ್ಟು ಹೊರ ಜಗತ್ತಿಗೆ ನಾವು ಹೆಚ್ಚೆಚ್ಚು ಟೈಮ್ ಕೊಡೋದನ್ನು ಬಿಡಬೇಕು. ಆವಾಗೇ ನಮಗೆ ಹಣದ ಅರಿವು ಆಗುತ್ತೆ, ಅದರ ಒಂದು ಹೇಗೆ ಸಾಧಿಸಬೇಕು ಅನ್ನೋದು ಅದ್ರ ಕಡೆ ಹೆಜ್ಜೆಗಳು ನಾವು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಈಗ ಹೇಳದ್ನಲ್ಲ, ಅವರು ಜೊತೆಗಿಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಈಗ ಒಬ್ಬರಿಂದ ಒಬ್ಬರಿಗೆ ಉಪಯೋಗ ಇಲ್ಲ, ಅವರಿಂದ ಇವರಿಗೆ ಏನೂ ಆಗೋದಿಲ್ಲ. ಇವರು ಅಲ್ಲಿ ಹೋಗಿಲ್ಲ ಅಂದರೆ ಆ ಕೆಲಸ ಆಗದಿರ ಏನಿಲ್ಲ, ಆದರೂ ಅವರಿದ್ರೇ ಜೊತೆಗೆ. ಈ ರೀತಿ ಒಂದು ಭಾವನೆಗಳು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಪ್ಪ, ಈಗ ಅನ್ನೆಸೆಸರಿ ಈಗ ಅವ್ರ ಕೆಲಸಗಳಿಗೆ ಅಂದರೆ ಬೇರೆಯವರ ಕೆಲಸಗಳಿಗೆ ನಾವು ಟೈಮ್ ವೆಚ್ಚ ಮಾಡೋದನ್ನ ಬಿಡಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಟೈಮನ್ನು ನಾವು ಉಪಯೋಗಿಸ್ಕೊಬೇಕು. ಹಣ ಸಂಪಾದನೆ ಮಾಡೋದ್ ಕಡೆ, ಹಣ ಸಂಪತ್ತು ಎಲ್ಲಿ ಯಾವ ರೀತಿ ಅನೇಕ ಮಾರ್ಗಗಳಲ್ಲಿ ನಾವು ಹುಡ್ಕೊಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾವು ಡೇ ಬೈ ಡೇ ನಮ್ಮಲ್ಲಿ ಡೆವಲಪ್ಮೆಂಟ್ ಅನ್ನೋದು ತಗೊಬೇಕಾಗುತ್ತೆ ಈ ಆಲೋಚನೆಗಳ ಕಡೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ದೇವಸ್ಥಾನಕ್ಕೆ ಕರೆದ್ರು, ನಾನು ಇವತ್ತು ಹೋಗ್ಬೇಕಂದ್ರೆ ಇವತ್ತು ನಿಮ್ಮ ಕೆಲಸಗಳೆಲ್ಲ ಪೋಸ್ಟ್ಪೋನ್ ಪಕ್ಕಕ್ಕೆ ಇಟ್ಬಿಟ್ಟು ಹೋಗ್ತೀರಾ. ಅದರಿಂದ ನಿಮಗೆ ಒಂದು ಪೈಸಾನೂ ಲಾಭ ಇರೋದಿಲ್ಲ. ಏನು ಅನ್ಕೊತಾರೋ ಅವೆಲ್ಲ ಬಿಟ್ಬಿಡ್ಬೇಕು. ಅವ್ರು ಏನು ಅನ್ಕೊತಾರೋ ಅದನ್ನು, ಈ ಭಯ ಪಡೋದಾಗಲಿ ಮುಜುಗರ ಅಂತೀವಲ್ಲ, ಇದನ್ನು ಬಿಟ್ಟುಬಿಡಬೇಕು. ಫಸ್ಟ್ ಆಫ್ ಆಲ್ ಏನು ಅನ್ಕೊತಾರೋ, ನಾವು ಈ ರೀತಿ ಇವ್ರ ಜೊತೆ ಹೋಗಿಲ್ಲ ಅಂದರೆ, ಇವ್ರಿಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಅವ್ರು ಏನು ನಮ್ಮನ್ನ ಬೈಕೊತಾರೋ ಫ್ಯಾಕ್ಟಾಗಿ ಹೇಳಿಬಿಡಿ. ಆಗಲ್ಲ, ನಿನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಬೇಕು. ಈ ವಿಡಿಯೋ ನಿಮಗೆ ಸ್ವಲ್ಪ ಕಹಿ ಅನಿಸಿದ್ರು ಸಹ ಇದು ನಿಜ. ಯಾಕಂದರೆ ನಾವು ಲೈಫಲ್ಲಿ ಕೆಲವೊಂದು ಅಚೀವ್ ಮಾಡಬೇಕಂದ್ರೆ ಕೆಲವನ್ನ ದೂರ ಮಾಡಬೇಕಾಗ್ತದೆ, ಹೆಚ್ಚೆಚ್ಚು ಟೈಮ್ ನಮಗೆ ಕೊಡಬೇಕಾಗ್ತದೆ. ಆದಷ್ಟು ಒಂಟಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಯಾವ ರೀತಿ ಅಂದರೆ ಆಲೋಚನೆಗಳಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕು. ಅಂದರೆ ನಮ್ಮನ್ನು ನಾವು ಅಂತರಾಳದಲ್ಲಿ ಅರಿವು ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ನಾವು ಟೈಮ್ ಕೊಡಬೇಕಲ್ವ. ಅದಕ್ಕೆ ಪೀಸ್ಫುಲ್ ವಾತಾವರಣ ಅಂತ ಕ್ರಿಯೇಟ್ ಮಾಡ್ಕೊಬೇಕಾಗ್ತದೆ. ಯಾವಾಗಲೂ ನಾವು ಎಂಗೇಜ್ ಆಗಿದ್ದು ಬೇರೆಯವರ ಕೆಲಸಗಳಲ್ಲಿ ಮುಳುಗೋದಾಗ ನಮಗೆ ಟೈಮ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅನ್ನೆಸೆಸರಿ ವರ್ಕ್ಸ್ ಆಗಲಿ, ಅನ್ನೆಸೆಸರಿ ಪೀಪಲ್ ಥಾಟ್ಸ್ ಆಗಲಿ, ಬೇರೆ ಒಂದು ವಿಷಯಗಳ ಚರ್ಚೆಗಳಿಗೆ ಆದಷ್ಟು ಕಡಿವಾಣ ಹಾಕಬೇಕು. ಈಗ ನಾವು ಅದಕ್ಕೆ ಟೈಮ್ ಕೊಡೋದ್ರಿಂದ ನಮಗೆ ಅವತ್ತಿನ ಸೋರ್ಸ್, ನಮ್ಮ ಆಲೋಚನೆಗಳು, ನಮ್ಮ ಜೀವನ ಶೈಲಿ ಬಗ್ಗೆ ನಾವು ಯೋಚನೆ ಮಾಡೋ ಟೈಮ್ನ ನಾವು ಕಳ್ಕೊಳ್ತೀವಿ. ಹಾಗಾಗಿ ಯಾವುದೇ ಒಂದು ಇಬ್ಬರ ವ್ಯಕ್ತಿಗಳ ನಡುವೆ ನಿಮ್ಗೆ ಏನು ವಹಿಸಬೇಕು, ಇಲ್ಲಿ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಭಾವನೆಗಳಿಗೆ ತುರ್ತಾದಷ್ಟು ನಾವು ಏನಾಗ್ತೀವಿ, ನಮಗೆ ನಾವು ಟೈಮ್ ಕೊಡೋದು ಕಡಿಮೆ ಆಗುತ್ತೆ. ಆವಾಗ ನಾವು ಅಚೀವ್ ಮಾಡೋ ಟೈಮ್ ಕೂಡ ಕಡಿಮೆ ಆಗುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ, ಇಲ್ಲಿ ಭಾವನೆಗಳಿಗಿಂತ ನಮಗೆ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವಾಗ ಹಣದ ಕಡೆ ಹೆಜ್ಜೆಗಳಾಕಿ ನಾವು ಒಂದಷ್ಟು ಹಣ ಮಾಡಬೇಕು, ಹಣ ನೋಡಬೇಕು, ಪಾಸಿಟಿವ್ ಆಗಿ ನಮಗೆ ಹಣ ಸಂಗ್ರಹಣೆ ಮಾಡೋ ವೇಸ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು. ನಮಗೆ ಬರೋ ಸೋರ್ಸ್ ಒಂದನ್ನು ಹೆಚ್ಚೆಚ್ಚು ಮಾಡ್ಕೊಬೇಕು. ಅಂದರೆ ಹೆಚ್ಚೆಚ್ಚು ಟೈಮ್ ಎಲ್ಲಿ ಕೊಡಬೇಕು, ನಿಮ್ಮಲ್ಲಿ ನೀವು ಅರಿವು ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು. ಯಾವಾಗ ನಾವು ಪಾಸಿಟಿವ್ ವೇನಲ್ಲಿ ನಮ್ಮನ್ನು ನಾವು ಅರಿವು ಮಾಡ್ಕೊತೀವೋ ನಮಗೆಲ್ಲ ಅಚೀವ್ ಮಾಡೋದು ಈಸಿ ಆಗುತ್ತೆ. ಸೊ ಡಿಪೆಂಡೆನ್ಸ್ ಅನ್ನೋದು ಇರೋದಿಲ್ಲ. ನಾನು ಇದಕ್ಕೆ ಮೊದಲು ಹೇಳಿದ್ದೆ, ಆ ಸರ್ಕಲಲ್ಲಿ ಕೇವಲ ಆ ಸರ್ಕಲ್ ಅನ್ನೋದು ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಅದಕ್ಕೆ ಟೈಮ್ ಕೊಡಬೇಕು. ನಿಮಗೇನು ಬೇಕು ಜೀವನ ಶೈಲಿನಲ್ಲಿ, ನಿಮ್ಗೇನು ಬಯಸ್ತಾ ಇದ್ದೀರಾ ಅದನ್ನು ಥಿಂಕ್ ಮಾಡಿ. ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ಅದ್ರ ಕಡೆ ಹೆಜ್ಜೆಗಳು ಹಾಕೋದು ಪ್ರಯತ್ನ ಮಾಡಿ.
ಇದರಿಂದ ಬೇರೆಯವರ ಒಂದು ಕೆಲಸಕ್ಕೆ ನೀವು ಇನ್ವಾಲ್ವ್ ಆಗೋದ್ರಿಂದ ಟೈಮ್ ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ, ನಿಮ್ಮ ಲೈಫ್ ಟೈಮ್ಗೂ ಟೈಮ್ ಕಡಿಮೆ ಆಗುತ್ತೆ, ಮನಿ ಸೋರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಕಡಿಮೆ ಆಗುತ್ತೆ. ಇಲ್ಲಿ ಎಲ್ಲರಿಗೂ 24 ಗಂಟೆನೇ ಇರ್ತದೆ. ನಿಮ್ಮ 24 ಗಂಟೆ ತಗೊಂಡೋಗಿ ನೀವು ಇನ್ನೊಬ್ಬರಿಗೆ ವೆಚ್ಚ ಮಾಡೋದ್ರಿಂದ ನಿಮಗೆ -24 ಅವರ್ಸ್ ಅಂತ ಆಗುತ್ತೆ. ಸೊ ಹಾಗಾಗಿ ವ್ಯಾಲ್ಯುಬಲ್ ಆಗಿ ಇಲ್ಲಿ ಇರಬೇಕಾಗಿರೋದು ಟೈಮ್ ಸೆನ್ಸ್ ಇರಬೇಕು, ಆಲೋಚನೆಗಳು ಡೆವಲಪ್ ಮಾಡ್ಕೊಬೇಕು, ಜೊತೆಗೆ ಸೋರ್ಸ್ ಅನ್ನೋದು ಡೇ ಬೈ ಡೇ ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮ ಥಾಟ್ಸ್ ಹೆಚ್ಚೆಚ್ಚು ರಿಲೀಸ್ ಮಾಡ್ತಾ ಇರಬೇಕು. ಸೊ ಇದೇ ಇವತ್ತಿನ ಕಾನ್ಸೆಪ್ಟ್. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.